ಈ ಕಡೆ ಬರ್ತೀವಿ. ಬೆಂಗಳೂರನ್ನ ರಕ್ಷಿಸಿ. Sanju sir, campus. They are going to create a tunnel. But rock is there. How it will go there? Around nearly 3 kilometers is there. 3 kilometers. That is there. Rock. They are digging from here. That's why we are opposing. That Lalbagh Kere is there, no? ಆಮೇಲೆ ಅದು ನೀರು ಡ್ರೈ ಔಟ್ ಆಗುತ್ತೆ, ಡ್ರೈ ಆಗ್ಬಿಡುತ್ತೆ. ಮುಖ ತೋರಿಸು. ನಾವು ನಮ್ಮೆಲ್ಲ ಶಾಸಕರು, ನಮ್ಮ MP ಅವರು ಬಂದಿರುವಂಥದ್ದು ಇದು ಸುಮಾರು 250 ವರ್ಷಕ್ಕಿಂತ ಮೇಲ್ಪಟ್ಟು ಇರುವಂಥ ಒಂದು ಮಾನ್ಯುಮೆಂಟ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡನ್ನೂ ಕೂಡ ಇದನ್ನು ಮಾನ್ಯುಮೆಂಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬರುತ್ತೆ, ಬಟ್ ಇದು ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರುತ್ತೆ, ಪುರಾತತ್ವ ಇಲಾಖೆ ಬರುತ್ತೆ. ಜಿಯಾಲಜಿ. ನಿಮ್ಮ ಏನು ಇದ್ರ ಬಗ್ಗೆ ಏನಾಗಿದೆ? ಈಗ ಇಲ್ಲಿ ಟನಲ್ ರೋಡ್ ಬರ್ತಾ ಇದೆ, 6 ಎಕರೆ ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಕೊಟ್ಟಿದ್ದೀರಾ? ಏನಿದು ನಿಮ್ಮ ಅಭಿಪ್ರಾಯ? ಈಗ ಪ್ರಮುಖವಾಗಿ ತಾವು ಹೇಳಿದಾಗೆ ಸರ್, ಈಗೇನು ಲಾಲ್ಬಾಗ್ನಲ್ಲಿರ್ತಕ್ಕಂಥ ಈ ಒಂದು ಪುರಾತನವಾದ ಬಂಡೆ, ಇದನ್ನು ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇದು ಆ್ಯಕ್ಚುಲಿ ಏನು ಹೊರಟು ಜೆನೆಸಿಸ್ ಆಯಿತು, ಆ ಸಂದರ್ಭದಿಂದ ಇರ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ಒಂದು ಪೆನೆನ್ಸುಲಾರ್ ಜೆನೆಸಿಸ್ ಆಫ್ ರಾಕ್ ಅಂತೇಳಿ ಒಂದು ಮಾನ್ಯುಮೆಂಟ್ ಅಂತ ಹೇಳಿ 1975ನಲ್ಲಿ ಘೋಷಣೆ ಮಾಡಿದ್ದಾರೆ. 1975. ಹೌದು ಸರ್. ಅದಾದ ನಂತರ ಈ ಒಂದು ಟವರ್ ಮೇಲ್ಗಡೆ ಇರ್ತಕ್ಕಂಥದ್ದು ಕೆಂಪೇಗೌಡ ಟವರ್ ಇದೆ. ಅದು ನಮಗೆಲ್ಲ ಗೊತ್ತಿರೋ ಹಾಗೆ 200 ವರ್ಷಗಳ ಹಿಂದೆ ಕೂಡ ಏನು ನಾಡಪ್ರಭು ಕೆಂಪೇಗೌಡರು ಲಾಲ್ಬಾಗಿನ 4 ಮೂಲೆಗಳಲ್ಲಿ ಇರ್ತಕ್ಕಂಥ ಟವರಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಅವತ್ತಿಂದ ನಾವು ಆ್ಯಕ್ಚುಲಿ ಯಾವುದೇ ರೀತಿ ಬಂಡೆ ಪ್ರದೇಶದಲ್ಲಿ ಏನು ಸ್ಮಾಲ್ ಕ್ರಿವಿಸಸ್ ಇದ್ದರೆ ಅಲ್ಲಿ ಬೇಕಾದ ಗಿಡಗಳನ್ನ ಕಳಿಸ್ತೀವಿ ವಿನಃ ಬೇರೆ ಇದನ್ನು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ ಹೇಳಿ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರ ಸಲಹೆ ಮೇರೆಗೆ ನಾವು ಕಾಪಾಡ್ಕೊಳ್ತೀವಿ. ಈಗ ಟನಲ್ ರೋಡ್ ಏನು ಬರ್ತಿದೆ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಾಗೆ ಈಗ ಪೀಸ್ ಮೇಲಿಂದ ನಮಗೆ ಆ್ಯಕ್ಚುಲಿ ಇದು ಸಂಪೂರ್ಣವಾದಂಥ ಒಂದು ಏನು ಯೋಜನಾ ವಿವರಗಳನ್ನು ಕೊಡಲಿಕ್ಕೆ ಪೀಸ್ ಮೇಲ್ ನಿರ್ದೇಶಕರು ಆ ಸ್ಪಾಟ್ನಲ್ಲಿ ಈಗ ಅದನ್ನು ಗುರುತು ಮಾಡಿದ್ದಾರೆ ಸರ್. ಎಷ್ಟು ಏರಿಯಾ ಬರುತ್ತೆ ಅದು, ಮತ್ತು ಅದು ಲಾಲ್ಬಾಗ್ ಮೇನ್ ಗೇಟ್ ಎಸ್ ಸರ್, ಲಾಲ್ಬಾಗ್ ಮೇನ್ ಗೇಟಿಂದ MTR ಗೇಟ್ ಇದೆ. ಅಲ್ಲಿಂದ ಆ್ಯಕ್ಚುಲಿ ಹೊರಟಂಥದ್ದು ಕೂತಿಲ್ಲಲ್ಲಿ ಹೊರಟು ಈ ಲಾಲ್ಬಾಗ್ ಸೌತ್ ಗೇಟ್ ಅಂದರೆ ಸಿದ್ದಾಪುರ ಗೇಟು ಅಲ್ಲಿಗೆ ಬರುತ್ತೆ. ಅಲ್ಲಿ ಆ್ಯಕ್ಚುಲಿ ಒಂದು ಮೇಯ್ನು ಶಾಫ್ಟ್ ರೀಸನ್ಗೆ ಬೇಕಾಗ್ತದೆ ಪ್ಲೇಸ್ ಅಂತ ಕೇಳಿದರೆ, ಮತ್ತು ಉಳಿದಂತೆ ಒಂದು ಎಕ್ಸಿಟ್ಟು ಹಾಫ್ಟಾಮ್ಸ್ ಕಡೆಗೆ ಹೋಗುತ್ತೆ. ಇನ್ನೊಂದು ಆ್ಯಕ್ಚುಲಿ ನಮ್ಮ ಇಲ್ಲಿಂದ ಅಶೋಕ ಪಿಲ್ಲರಿಂದ ವೆಹಿಕಲ್ಸು ಒಳಗಡೆ ಬರಲಿಕ್ಕೆ ಟನಲ್ ಬೇಕು ಅಂತ ಕೇಳಿದ್ದಾರೆ ಸರ್. ಅದರ ನಿಖರವಾದಂಥ ಮಾಹಿತಿನ ಈಗ ಗ್ರೌಂಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಅದನ್ನು ಬಹುಶಃ ತಾವು ಈಗ ಫೀಲ್ಡ್ ವಿಸಿಟ್ ಮಾಡಿದಾಗ ಅವ್ರ ಜೊತೆ ಚರ್ಚೆ ಮಾಡಿದ್ರೆ ಎಷ್ಟು ಏರಿಯಾ ಹೋಗುತ್ತೆ, ಎಷ್ಟು ಏರಿಯಾ ಮಾರ್ಕ್ ಮಾಡಿದ್ದಾರೆ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಅವರು ಈ ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಾ? ಈಗ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದಾರಾ? ಇಲ್ಲ ಸರ್, ಅಂದರೆ ಪ್ರಾಜೆಕ್ಟ್ ಅಂದರೆ ಒಂದು ಪತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಏನು ಡೀಟೇಲ್ ಕೊಟ್ಟಿಲ್ಲ? ಡೀಟೇಲ್ ಏನು ನಮಗೆ ಕೊಟ್ಟಿಲ್ಲ ಸರ್. ಒಪಿನಿಯನ್ ಕೇಳಿದ್ದಾರೆ. ಒಪಿನಿಯನ್ ಅಂದರೆ ಆ್ಯಕ್ಚುಲಿ ಪ್ರಸ್ತಾವನೆ ರೆಡಿ ಮಾಡಿ ಅಂತ ಹೇಳಿದರೆ ನಾವಿನ್ನೂ ಕೂಡ ಪ್ರಸ್ತಾವನಾ ಹಂತದಲ್ಲಿದೆ. ಸೊ ಹಾಗಾಗಿ ಪೀಸ್ ಮೇಲ್ ಅಧಿಕಾರಿಗಳು ಸಂಪೂರ್ಣವಾದ ವಿವರ ಕೊಟ್ಟ ನಂತರ ಮುಂದುವರಿದೆ. ಅಲ್ಲ, ನೀವು ಅಧಿಕಾರಿಗಳಾಗಿ ಈಗ ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಡಬೇಕು ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಜಾಯಿಂಟಾಗಿ ಕೊಡಬೇಕು? ಇದು ಒಂದು ನಾನು ವೆರಿಫೈ ಮಾಡಬೇಕು ಸರ್, ಯಾಕೆಂದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಬಟ್ ಇದೊಂದು ಲಾಲ್ಬಾಗ್ ಬಟಾನಿಕಲ್ ಗಾರ್ಡನ್ 15 ವರ್ಷ ಸರ್ವಿಸ್ ಆಗಿದೆ. 15 ವರ್ಷ ಆಗಿ ಇನ್ನೂ ನಾಲೆಡ್ಜ್ ಬೇಕು ಅಂದರೆ ಅಲ್ಲ ಇಲ್ಲ ಸರ್, ಅಂದರೆ ಎಲ್ಲ ಪ್ರಸ್ತಾವನೆ ವಿಚಾರದಲ್ಲಿ ಸರಿ ಅಲ್ಲ, ಒಬ್ಬ ಅಧಿಕಾರಿಯಾಗಿ ಬಿಡಿ, ಸರ್ಕಾರ ಬರೋದು ಹೋಗೋದು ಒಂದು ಕಾಮನ್ ಪ್ರೋಸೆಸ್. ನೀವು ಪರ್ಮನೆಂಟ್ ಆಗಿರ್ತೀರಲ್ಲ, ಕಾನೂನು ಅನ್ನೋದು ಎಲ್ಲರಿಗೂ ಕಾಮನ್ ಇರ್ತದೆ. ಇಲ್ಲಿ ನಮ್ಮ ಪ್ರಶ್ನೆ ಜನಗಳ ಪ್ರಶ್ನೆ, ಇಲ್ಲಿ ಅನುಮತಿ ತೊಗೊಬೇಕು. ಏನೇ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅನುಮತಿ ತೊಗೊಬೇಕು. ಹಾರ್ಟಿಕಲ್ಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್
ಇದು ಇಲ್ಲಿಗೆ ಸಂಬಂಧಪಟ್ಟಂತೆ ದಟ್ಸ್ ದ ಫಸ್ಟ್ ಪಾಯಿಂಟ್ ಅದು. ದೆನ್ BBMP ಅದರ್ ಥಿಂಗ್ಸ್ ಎಲ್ಲ ನೀವು ಹಾರ್ಟಿಕಲ್ಚರ್ ಕಾಪಾಡಬೇಕಾಯ್ತು. ಪರ್ಮಿಷನ್ ಕೊಟ್ಟಿದ್ದೀರಾ? ಇಲ್ಲ ಇನ್ನೂ ಕೊಟ್ಟಿಲ್ಲ. ಈಗ ಅನೌನ್ಸ್ ಆಗಿದೆ, ಅದನ್ನು ವೆರಿಫಿಕೇಶನ್ ಹಂತದಲ್ಲಿದೆ. ಮಾನ್ಯ ನಿರ್ದೇಶಕರು ಅಲ್ಲಿದ್ದಾರೆ ಸರ್. ಆ ಸ್ಪಾಟ್ನಲ್ಲಿ ಅದೆಲ್ಲ ವಿವರಗಳು ಎಷ್ಟು ಡೆಪ್ತ್ ಹೋಗುತ್ತೆ ಇಲ್ಲಿ? ಈಗ ನೀವು ಹೇಳ್ತಾ ಇದ್ದೀರಾ 300 ದಶಲಕ್ಷ ವರ್ಷ. 300 ದಶಲಕ್ಷ ವರ್ಷ. ನನಗೆ ಲೆಕ್ಕ ಗೊತ್ತಾಗಲ್ಲ, ನನಗೆ ಸೊನ್ನೆ ಲೆಕ್ಕ ಅಂತ ಲೆಕ್ಕ ಗೊತ್ತಿಲ್ಲ, ನನಗೆ ಸೊನ್ನೆಗಳು ಎಷ್ಟು ಹಾಕ್ಬೇಕು ಅಂತ ಗೊತ್ತಿಲ್ಲ. ಅಷ್ಟು ವರ್ಷದ ಇತಿಹಾಸ ಇರ್ತಕ್ಕಂಥದ್ದು. ಅದನ್ನ ಇವಾಗ ಜಿಯಾಲಜಿಕಲ್ ಆಫ್ ಸರ್ವೆ ಅವರು ಈ ರಾಕನ್ನು ಡ್ರಿಲ್ ಮಾಡಿದ್ರೆ ಇಷ್ಟು ವರ್ಷ ಹಳೆಯದಲ್ಲ, ಏನಾನ ಆಗುತ್ತೆ ಅಂತ ಏನಾನ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಇಲ್ಲ ಸರ್, ಏನು ಕೊಟ್ಟಿದ್ದಾರೆ? ಎರಡನೇ ಪಾಯಿಂಟ್ ಕೊಟ್ಟಿಲ್ಲ, ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಸ್ಪೇಸ್ ಎಷ್ಟು ಕೇಳಿದ್ದಾರೆ ನಿಮಗೆ? 5.88 ಎಕರೆ. 6 ಎಕರೆ. ಸೊ 6 ಎಕರೆ ನೀವು ಅಲ್ಲಿ ಸ್ಟಾರ್ಟಿಂಗ್ ಬಂದರೆ ಇಲ್ಲಿ ಎಲ್ಲ ಮಾರ್ಕೆಟ್ ಆಗೋದಲ್ಲ ನಿಮಗೆ ಗೊತ್ತಿರೋ ಪ್ರಕಾರ. ಸೊ ಎಂಟ್ರಿ ಪಾಯಿಂಟಲ್ಲಿ ಗೊತ್ತಿದೆ ಪಾಪ, ಊಟಕ್ಕೋಸ್ಕರ ಬೆಂಗಳೂರಲ್ಲಿ ಇದು ಏನು ತಳ್ಳೋ ಗಾಡಿಗಳು ಇಟ್ಕೊಂಡವರು ಅಲ್ಲಿ ಶುರುವಾತಾರೆ. ನೀವು 6 ಎಕರೆಗೆ 60 ಎಕರೆ ಔಟ್ರೆ ಲಾಲ್ಬಾಗ್ ಕಥೆ ಏನಾಗ್ತದೆ? ಇವೆಲ್ಲ ನೀವು ಅಧಿಕಾರಿಯಾಗಿ ಮೆನ್ಷನ್ ಮಾಡ್ತಾ ಇದ್ದೀವಿ. ಅಧಿಕಾರಿಯಾಗಿ ನೀವು ಇದನ್ನೆಲ್ಲ ಯೋಚನೆ ಮಾಡಬೇಕು. ನೀವು ಇರಲ್ಲ, ನಾನು ಇರಲ್ಲ, ಇಬ್ಬರೂ ಇರಲ್ಲ. ಆದರೆ ನಾವು ಮಾಡಿರೋ ಆದೇಶಗಳು, ನೀವು ಮಾಡಿರೋ ಆದೇಶ 100 ವರ್ಷ ಆದರೂ ಉಳಿಯುತ್ತೆ, 1000 ವರ್ಷ ಆದರೂ ಉಳಿಯುತ್ತೆ. ಅದರಿಂದ ಲಾಲ್ಬಾಗ್ ಅನ್ನೋದು ಪ್ರತಿಷ್ಠಿತವಾದಂಥದ್ದು. ನೀವು ಲಾಲ್ಬಾಗ್ ಶೋ ಮಾಡಬೇಕಾದ್ರೆ ನೋಡಿದ್ದೀರಾ ಎಷ್ಟು, ಸುಮಾರು ಒಂದು 20-30 ಲಕ್ಷ ಜನ ಮೇಲೆ ಬರ್ತಾರೆ ಇದನ್ನು ನೋಡೋಕ್ಕೋಸ್ಕರ ಬರ್ತಾರೆ. ಮತ್ತು ಬೆಂಗಳೂರಿಗೆ ನೀವು ವಿಸಿಟಿಂಗ್ ಪ್ಲೇಸ್ ಯಾವುದಿದೆ? ಏನೂ ಇಲ್ಲ ರೀ. ಬೆಂಗಳೂರಿಗೆ ನೀವು ಯಾರೇ ಫಾರಿನರ್ಸು, ಯಾರೇ ರಾಜ್ಯದವ್ರು ಬಂದರು ಬೆಂಗಳೂರಿಗೆ ಫಸ್ಟ್ ನೋಡೋಕೆ ಬರೋದು ಲಾಲ್ಬಾಗ್, ವಿಧಾನಸೌಧ. ಇವೆರಡು ಬಿಟ್ಟರೆ ಬೇರೆ ಏನಿದೆ ನೋಡೋಕ್ಕೆ? ಇದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವೇನು ಇಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಅನ್ನೋದು ನಮ್ದಲ್ಲ. ಇಲ್ಲಿ ಜನ ಯಾರು ಬರ್ತಾ ಇದ್ದಾರಲ್ಲ, ಇಲ್ಲಿ ಕೂತಿರೋರೆಲ್ಲ ನೋಡಿ, ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇದು ಜನ್ರೇಷನಿಂದ ವಾಕ್ ಮಾಡ್ತಾ ಇರೋರು, 100 ವರ್ಷದಿಂದ ವಾಕ್ ಮಾಡ್ತಾರೆ. ಒಂಥರ ಅಟ್ಯಾಚ್ಮೆಂಟ್ ಇದೆ. ಅದಕ್ಕೋಸ್ಕರ ನೀವು ಅಧಿಕಾರಿಗಳಾದವರು ಏನೇ ಮಾಹಿತಿ ಬಂದು ನಿಮ್ಗೇನಿದೆ ಪ್ರಾಮಾಣಿಕವಾಗಿ ಅದನ್ನು ಕೊಡಬೇಕು. ನಾವು ನಮ್ಮ MP ಅವರು, ನಮ್ಮೆಲ್ಲ MLA ಅವರು, ಲೀಡರ್ಸು ಇದೆ, ಎಲ್ಲರೂ ಕೂಡ ನಮ್ದಷ್ಟೇ. ರಿಟೈಲ್ ಏನಿದೆ ಕೊಡಿ. ಇದು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಸಂಬಂಧಪಟ್ಟಿದೆ. ಇದು ಈಗಾಗಲೇ ಟೆಂಡರ್ ಕರೆದುಬಿಟ್ಟಿದೆ. ನೋವಿನ ಸಂಗತಿ ಅಂದರೆ ಅಷ್ಟು ಆ್ಯಕ್ಚುಲಿ ನಿಮ್ಮ ಅನುಮತಿ ತಗೊಂಡು ಡಿಪಾರ್ಟ್ಮೆಂಟು ಓಕೆ ಮಾಡಿದ್ಮೇಲೆ ಅದು ಪರಿಸರ ಇಲಾಖೆಗೆ ಹೋಗಬೇಕು. ಇದೆಲ್ಲ ಆದಮೇಲೆ ಟೆಂಡರ್ ಕರಿಬೇಕಾಯ್ತು. ಇಲ್ಲಿ ಉಲ್ಟಾ ಆಗಿದೆ. ಟೆಂಡರ್ ಕರೆದು ಬಿಟ್ಟಿದ್ದಾರೆ. ಅವಾಗ 3 ಸರಿ ಫೇಲ್ ಆಗಿದೆ, 4ನೇ ಸರಿ ಕರೆದಿದ್ದಾರೆ. ಇನ್ನು ಪರ್ಮಿಷನ್ನೇ ಆಗಿಲ್ಲ. ಏನು ಪರ್ಮಿಷನ್ ಕೊಟ್ಟಿಲ್ಲ ಯಾವ ಇಲಾಖೆ? ನನಗೆ ಗೊತ್ತಿರೋ ಪ್ರಕಾರ ಯಾರೂ ಪರ್ಮಿಷನ್ ಕೊಟ್ಟಿಲ್ಲ. ಅದರಿಂದ ಇದು ಭಾಳ ಸೆನ್ಸಿಟಿವ್ ವಿಚಾರ. ಲಂಗ್ ಸ್ಪೇಸ್ ಇರುವಂಥದ್ದು ಬೆಂಗಳೂರಿಗೆ. ಇದು ಆಕ್ಸಿಜನ್ ಸೆಂಟರ್ ನಂಬರ್ 1. ಬೆಂಗಳೂರಿಗೆ ಆಕ್ಸಿಜನ್ ಸೆಂಟ್ರಲ್ಲಿ ನಂಬರ್ 1. 2 ಕಬ್ಬನ್ ಪಾರ್ಕ್ ನಂಬರ್ 2. ಎರಡೇ ಇರೋದು. ಇದು ಬಿಟ್ಟರೆ ಇನ್ನು ಬೇರೆ ಯಾವುದು ಆಕ್ಸಿಜನ್ ಸೆಂಟರ್ ಅಲ್ಲಲ್ಲೇ ಸ್ಪಾಟ್ ಇದೆ, 1 ಎಕರೆ, ಅರ್ಧ ಎಕರೆ. ದಟ್ಸ್ ನಾಟ್ ಎ ಸ್ಪಾಟ್. ಸೊ ಇದನ್ನು ಉಳಿಬೇಕು. ಅದಕ್ಕೋಸ್ಕರ ನೀವು ಅಭಿಪ್ರಾಯ ಕೊಡಬೇಕಾದ್ರೆ ಜನಸಾಮಾನ್ಯರು ಇವರ ಅಭಿಪ್ರಾಯ, ವಾಕರ್ಸ್ ಅಸೋಸಿಯೇಷನ್ ಅಂತಿದೆ, ಮಕ್ಕಳೆಲ್ಲ ನೋಡಿ ಓಡಾಡ್ತಾ ಇದ್ದಾರೆ. ಇವರೆಲ್ಲ ಅಭಿಪ್ರಾಯ ತಗೊಂಡು ಜನಾಭಿಪ್ರಾಯನೂ ಹೇಳಬೇಕು, ನೀವು ಕಾನೂನು ಏನಿದೆ ಹೇಳಬೇಕು. ಅದಾದಮೇಲೆ ಮುಂದುವರಿಬೇಕು ಅನ್ನೋದು ನಮ್ಮ. ಇವರು ಇಂಜಿನಿಯರ್ ಸೆಕ್ಷನ್ ಎಲ್ಲ ದಕ್ಷಿಣ ಕಾರಿಡಾರ್ ಯೋಜನೆಯಲ್ಲಿ 3 ಲೈನ್, 2 ಲೈನ್ಗಳ ಸುರಂಗ ಮಾರ್ಗ, ಅಂಡರ್ಗ್ರೌಂಡ್ ಟ್ವಿನ್ ಟನಲ್ ನಿರ್ಮಾಣ ಕೈಗೊಳ್ಳುವ ಯೋಜನೆಗಾಗಿ ಲಾಲ್ಬಾಗಿನ 5 ಎಕರೆ 5 ಎಕರೆ ಭೂಮಿಯನ್ನು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅವರ ಕೋರಿಕೆ ಹಿನ್ನೆಲೆಯಲ್ಲಿ ಸರ್ಕಾರ ಹಂತದಲ್ಲಿ ನಿರ್ಣಯ ಕೈಗೊಳ್ಳುವ ಬಗ್ಗೆ ಟಿಪ್ಪಣಿ ಇಲಾಖೆಯವರು ಕೊಟ್ಟಿರೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಅದರಲ್ಲಿ ನಾನು ಕೆಲವು ಪಾಯಿಂಟ್ ಮಾತ್ರ ಓದ್ತೀನಿ. ಅದರಲ್ಲಿ ಲಾಲ್ಬಾಗ್ ಒಟ್ಟು 240 ಎಕರೆ ಇದೆ. 240 ಎಕರೆ ಪ್ರದೇಶವು ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ಅಧಿನಿಯಮ 1975 ಒಳಪಟ್ಟಿರುತ್ತದೆ ಹಾಗೂ ಅಧಿನಿಯಮದಲ್ಲಿ ಕೆಳಕಂಡಂತೆ ಆದೇಶಿಸಲಾಗಿದೆ. ಅನುಬಂಧ 8ರಲ್ಲಿ ಆದೇಶ ಮಾಡಿದ್ದಾರೆ. 75ನೇ ಇಸ್ವಿಯಲ್ಲಿ 1975. ಈ ಅಧಿಸೂಚನೆ ಅನ್ವಯವಾಗುವ ಉದ್ಯಾನವನಗಳು ತೋಟಗಾರಿಕೆ ಇಲಾಖೆಯನ್ನಾಗಿ ಸಂರಕ್ಷಿಸುವುದು, ಗವರ್ಮೆಂಟ್ ಆರ್ಡರ್ ಹಾಗೂ ನಿರ್ವಹಣೆ ಮಾಡುವುದು
ಮತ್ತು ಅಂಥ ತೋಟಗಳ ಅಥವಾ ಉದ್ಯಾನವನಗಳ ಉಪಯುಕ್ತತೆ ಸುಧಾರಣೆ ಮಾಡಲು ಅವಶ್ಯಕತೆವಾಗಬಹುದಾದಂಥ ಕ್ರಮ ತೆಗೆದುಕೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿರತಕ್ಕದ್ದು. 1975 ಆಕ್ಟ್ ಏನು ಹೇಳ್ತದೆ, ಇದನ್ನ ಉಳಿಸೋ ಅಂಥದ್ದು ಇಟ್ಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಇದು ಏನು ಆರ್ಡರ್ ಅಲ್ಲ, ಇಟ್ ಈಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಹಾಗೂ ಸದರಿ ಅಧಿನಿಯಮಗಳ ಅನ್ವಯವಾಗುವಂಥ ಉದ್ಯಾನವನಗಳಲ್ಲಿ ಇರುವ ಯಾವುದೇ ಭೂಮಿ, ಲ್ಯಾಂಡ್, ಯಾವುದೇ ಭೂಮಿ ಅಥವಾ ಕಟ್ಟಡಗಳನ್ನು ಮಾರಾಟ, ಸೇಲ್ ಮಾಡಂಗಿಲ್ಲ, ಗುತ್ತಿಗೆ ಕೊಡಂಗಿಲ್ಲ, ದಾನ ಮಾಡಂಗಿಲ್ಲ, ಅಡಮಾನ ಮಾಡಂಗಿಲ್ಲ, ಅಥವಾ ಅಂಥ ಭೂಮಿ ಅಥವಾ ಕಟ್ಟಡದ ಬಳಕೆಗೆ ಯಾವುದೇ ಲೈಸೆನ್ಸ್ ಕೊಡಂಗಿಲ್ಲ. ಮಾರಾಟ ಮಾಡಂಗಿಲ್ಲ, ಅದು ಬೇರೆ. ಲೈಸೆನ್ಸು ಕೊಡಂಗಿಲ್ಲ. ಲೈಸೆನ್ಸ್ ಏನು, ನೀವು ಬೇರೆ ವಿಚಾರಕ್ಕೂ ಲೈಸೆನ್ಸ್ ಕೊಡಂಗಿಲ್ಲ ಮತ್ತು ಮಂಜೂರು ಮಾಡತಕ್ಕದ್ದಲ್ಲ. ಹಾಗೂ ಈ ಪ್ರಕರಣವನ್ನು ಉಲ್ಲಂಘಿಸಿ ಮಂಜೂರು ಮಾಡಲಾದ ಯಾವುದೇ ಪರಬಾರೆ ಅಥವಾ ಲೈಸೆನ್ಸು ಅನೂರ್ಜಿತವಾಗತಕ್ಕದ್ದು ಎಂದು ಸದರಿ ನಿಯಮದಲ್ಲಿ ಉಲ್ಲೇಖವಾಗಿರುತ್ತೆ. ಅಕಸ್ಮಾತ್ ಮಾಡಿದ್ರೂ ಕೂಡ ಯಾವುದೇ ಗೌರ್ಮೆಂಟು ಅದಕ್ಕೆ ಮಾನ್ಯತೆ ಇರಲ್ಲ, ಅದು ಹೋಗಿದೆ ಅಂತಾನೆ ಅರ್ಥ. ಇದರಲ್ಲಿ ಗೌರ್ಮೆಂಟ್ ಆರ್ಡರ್ ಐ ಆಮ್ ನಾಟ್ ಟೆಲ್ಲಿಂಗ್ ನಮ್ದೇನು ಆರ್ಡರ್ ಅಲ್ಲ ಇದು. ಇಟ್ಸ್ ನಾಟ್ ಎ ಪಬ್ಲಿಕ್ ಆರ್ಡರ್, ಇಟ್ಸ್ ಎ ಗೌರ್ಮೆಂಟ್ ಆರ್ಡರ್. ನೀವು ಪರಬಾರೆ ಮಾಡಂಗಿಲ್ಲ, ಇದು ಮಾರಾಟ ಮಾಡಂಗಿಲ್ಲ, ಲೀಸ್ ಕೊಡಂಗಿಲ್ಲ, ಇಲ್ಲಿರೋ ಕಟ್ಟಡ ಮುಟ್ಟಂಗಿಲ್ಲ. ಮಾಡಿದ್ರೆ ಅಕಸ್ಮಾತು ಅದು ಊರ್ಜಿತ ಅಲ್ಲ ಅಂತ ಹೇಳಿ, ಅಂದರೆ ಕೋರ್ಟಲ್ಲೂ ಇದು ನಿಲ್ಲಲ್ಲ. ಇಲ್ಲೀಗಲ್, ಪಕ್ಕಾ ಇಲ್ಲೀಗಲ್. ಅದರಿಂದ ಡಿಪಾರ್ಟ್ಮೆಂಟ್ ಅವರು ಏನು ಪಾಪ ಅವ್ರದ್ದು ಏನೋ ತಪ್ಪಿಲ್ಲ. ಇದು ನಾನೇನೋ ಅವರು ಏನೋ ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೆ. ಅವರು ಇಲ್ಲ, ಅದರಲ್ಲಿ ಮುಂದೆ ಬರೆದಿದ್ದಾರೆ. ಉದ್ದೇಶಿತ ಕಾರ್ಯಕ್ಕೆ ಲಾಲ್ಬಾಗ್ ಅಮೂಲ್ಯವಾದಂಥ 5.88 ಎಕರೆ ಪ್ರದೇಶವನ್ನು ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಗೆ ನೀಡಿದಲ್ಲಿ, ಇವ್ರು ಬರೆದಿರೋದು ಯಾರು, ಡಿಪಾರ್ಟ್ಮೆಂಟ್ ಅವರು, ಆರ್ಟಿಕಲ್ ನೀಡಿದಲ್ಲಿ ಪರಿಸರ ತಜ್ಞರು, ಯಾರು ಪರಿಸರ ಪ್ರಿಯರು, ನೀವು ಬಂದಿರೋರಲ್ಲ ಈಗ ಪರಿಸರ ಪ್ರಿಯರು, ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಆಕ್ಷೇಪಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳಿರುತ್ತದೆ. ನೀವೆಲ್ಲ ಅಬ್ಜೆಕ್ಷನ್ ಮಾಡ್ತೀರಾ ಅಂತ ಪಾಪ ಬರೆದಿದ್ದಾರೆ. ಇದಾದ್ಮೇಲೆ ಬರಿಬೇಕಾಯ್ತು, ಮೊದಲೇ ಬರೆದಿದ್ದಾರೆ. ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ನಾವೆಲ್ಲರೂ ಕೂಡ. 2.5 ಶತಮಾನಗಳ ಸುದೀರ್ಘ ಇತಿಹಾಸ ಇರ್ತಕ್ಕಂಥದ್ದು. ದೇಶ ವಿದೇಶಗಳಿಂದ 3,000ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳ ಸಂರಕ್ಷಣೆ, 3,000 ಸಸ್ಯಗಳಿಗೂ ಹೆಚ್ಚು ಪ್ರಭೇದ ಸಂರಕ್ಷಣಾ ಜೀವವೈವಿಧ್ಯತೆ ತಾಣವಾದಂಥ ಲಾಲ್ಬಾಗಿನ ಸಂರಕ್ಷಣಾ ಹಿತದೃಷ್ಟಿಯನ್ನು ಅವಲೋಕಿಸಿ ಸೂಕ್ತ ನಿರ್ಧಾರವನ್ನು ಸರ್ಕಾರದ ಹಂತದಲ್ಲಿ ಕೈಗೊಳ್ಳತಕ್ಕದ್ದು ಅಂತ ಬರೆದಿದ್ದಾರೆ. ಇಲ್ಲಿ 3,000 ಪ್ರಭೇದಗಳಿದೆ ಅಂತ, ಸಸ್ಯಗಳದು ಇದು ಇಷ್ಟು ಇದೆ, ಅದರಿಂದ ಮಾಡಬೇಕು ಅಂತ ಅವರು ಬರೆದಿದ್ದಾರೆ. ಇಷ್ಟು ಆರ್ಟಿಕಲ್ ಡಿಪಾರ್ಟ್ಮೆಂಟಿಂದ ಇರ್ತಕ್ಕಂಥ ಇದು. ನಾವೆಲ್ಲ ಏನು ತಿಳ್ಕೊಂಡಿದ್ರಿ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ. ಇವರು ಇಲ್ಲ, ಇದರಲ್ಲಿ ಸತ್ಯವನ್ನು ಬರೆದಿದ್ದಾರೆ. ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರೆದಿದ್ರೆ ಇನ್ನೂ ಸ್ವಲ್ಪ ಚೆಂದಾಗಿರ್ತಾ ಇತ್ತು. ಆದರೂ ಪರವಾಗಿಲ್ಲ, ಮಾರ್ಕ್ಸು ಕೊಡ್ಬೋದು, ನಾವು ಮಾರ್ಕ್ಸ್ ಕೊಡ್ಬೋದು. ಡಿಸ್ಟಿಂಕ್ಷನ್ ಏನು ಕೊಡೋಕ್ಕಾಗಲ್ಲ, ಆದರೆ ಮಾರ್ಕ್ಸ್ ಅಂತೂ ಕೊಡ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ಅಧಿಕಾರ ನಾವು ಇರ್ತೀರಿ, ಇನ್ನೊಬ್ಬರು ಇರ್ತಾರೆ, ಅದು ಪ್ರೋಸೆಸ್ ಅದು. ಆದರೆ ಇದು ಉಳಿಸೋ ಅಂಥದ್ದು ನಮ್ಮೆಲ್ಲರ ಕರ್ತವ್ಯ. 6 ಎಕರೆ ಅಲ್ಲ, 60 ಎಕರೆ ಬೇಕಾದರೂ ಬೇರೆ ಜಾಗದಲ್ಲಿ ಇದೆ, ತೊಗೊಂಡ್ಲಿ, ದುಡ್ಡು ಕೊಟ್ಟು ತೊಗೊಂಡು ಮಾಡಲಿ. ಇದು ಇಲ್ಲಿ ಒಂದು ಸರಿ ನಮಗೆ ನೀವು ಬಂದರೆ ಅಲ್ಲಿ ಮಾರ್ಕೆಟ್ ಶುರುವಾಗ್ತದೆ. ನೀವು ನೋಡಿದ್ದೀರ ಎಲ್ಲ ಕಡೆನೂ ಅಷ್ಟೇ. ನೀವು ಇಲ್ಲಿ ಎಂಟ್ರೆನ್ಸಲ್ಲಿ ಆಚೆ ನೋಡಿದ್ದೀರಲ್ಲ, ಎಲ್ಲ ತಳ್ಳೋ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಇಲ್ಲಿ ಬಂದರೆ ಇಲ್ಲೂ ತಳ್ಳೋ ಅಂಗಡಿಗಳು ಎಲ್ಲ ಬರುತ್ತೆ. ತಳ್ಳೋ ಅಂಗಡಿ, ಮಾರ್ಕೆಟು, ಊಟ ತಿಂಡಿ ಎಲ್ಲ ಬಂದ್ಬಿಡುತ್ತೆ. 6 ಎಕರೆ ಹೋಗಿ ಅದು 16 ಎಕರೆ ಆಗುತ್ತೆ ಲಾಸ್ಟ್. ಆಮೇಲೆ ಇದೆಲ್ಲ ಪೂರ್ತಿ ಅವರು ಬಂದಮೇಲೆ ಇಲ್ಲೆಲ್ಲ ಒಳಗಡೆ ಬಂದು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾಯಿಗಳು, ಇವೆಲ್ಲ ಪಕ್ಷಿ ಇವೆಲ್ಲ ಇದೆಯಲ್ಲ, ಇಲ್ಲಿಂದ ಖಾಲಿ ಮಾಡಬೇಕು. ಕೆರೆ ಹೋಗುತ್ತೆ, ಕೆರೆ ಅದನ್ನು ಅವ್ರೇನು ಮೆನ್ಷನ್ ಮಾಡಿಲ್ಲ. ಕೆರೆದು ನೀವು ಮೆನ್ಷನ್ ಮಾಡಬೇಕಾಯ್ತು, ಯಾಕಂದ್ರೆ ಇದೆಲ್ಲ ನೀರು ಹಿಂಗೋ ಅಂತ ಒಂದು ಲೈನ್ಸ್ ಇರ್ತವೆ ಕೆರೆ ಇದರಲ್ಲಿ, ಬಂಡೆಯಲ್ಲಿ. ಅದಕ್ಕೆ ಇದೆಲ್ಲಾನು ಕೂಡ ನೀವು ಇನ್ನೊಂದು ಲೆಟರ್ ಬರಿಬೇಕಾದ್ರೆ ಇಲ್ಲಿನ ಕೆರೆ ಏನಾಗುತ್ತೆ, ಮರಗಿಡಗಳಿಗೆ ಏನಾದರೂ ಇದು ತೊಂದರೆ ಆಗುತ್ತಾ, ನೀರಿನ ಸೋರ್ಸಸ್ ಹೋಗುತ್ತಾ ಆ ಲೈನಲ್ಲಿ ನೀರಿನ ಸೋರ್ಸಸ್ ಎಲ್ಲ ಆಚೆ ಹೊರಟೋದ್ರೆ ಮರಗಳು ಒಣಗೋಗ್ಬೋದಾ, ಇವೆಲ್ಲನೂ ಕೂಡ ನೀವು ಮೆನ್ಷನ್ ಮಾಡಬೇಕು. ಇದು ನಮ್ಮ ಈ ಏರಿಯಾದ MP, ಈ ಏರಿಯಾದ MLAಗಳು,
ನಾನೊಬ್ಬ ಅಪೋಸಿಷನ್ ಲೀಡರ್ ಆಗಿ ನಾನು ಮತ್ತು ಇಂಪಾರ್ಟೆಂಟ್ ಸಾರ್ವಜನಿಕರು, ಅದಕ್ಕಿಂತ ಮಕ್ಕಳು ಮುಂದೆ ವಾಕ್ ಮಾಡುವಂಥ ಮಕ್ಕಳು ಕೂಡ ಇಲ್ಲೇ ನಮ್ಮ ಇದಕ್ಕೆ ಬಂದಿದ್ದಾರೆ. ಆ ಮಕ್ಕಳು ಇದರ ಭವಿಷ್ಯದಿಂದ, ಬೆಂಗಳೂರಿನ ದೂರಗಾಮಿ ಭವಿಷ್ಯದ ದೃಷ್ಟಿಯಿಂದ ಇದು ಭಾಳ ಇಂಪಾರ್ಟೆಂಟ್. ದಯವಿಟ್ಟು ನೀವು ಅದನ್ನು ಮಾಡೋ ಸಂದರ್ಭದಲ್ಲಿ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೇವೆ. ಧನ್ಯವಾದ.